ಪುಟ್ಟಮ್ಮ ಕಣ್ಣೊರೆಸಿಕೊಳ್ಳುತ್ತಾ, ಹೆಣ್ಣು ಹೆತ್ತ ಹೊರತು ಹೆಂಗಸಿಗೆ ಲೋಕ ಅನುಭವ ಇರೋದಿಲ್ಲ ಅಚ್ಚಿ. ಆದರೆ ಹೆಣ್ಣಿನ ಜವಾಬ್ದಾರಿ ಸಾಮಾನ್ಯವಾದದ್ದಲ್ಲ. ಸರಿಯಾದ ಗಂಡು ಗೊತ್ತಾದಿತೆ, ಯೋಗ್ಯರ ಮನೆಗೆ ಮಗಳನ್ನು ಸೇರಿಸ್ತಾನೆಯೇ ಎಂದು ಮೊದಲ ಚಿಂತೆ. ಮದುವೆ ಆದಮೇಲೆ ಮಗಳನ್ನು ಹೇಗೆ ನೋಡ್ಕೊಳ್ತಿದ್ದಾರೋ, ಹೊಟ್ಟೆ ತುಂಬ ಅನ್ನ ಹಾಕ್ತಾರೋ ಇಲ್ವೋ, ವಾರಕ್ಕೊಮ್ಮೆಯಾದರೂ ತಲೆಯ ಮೇಲೆ ನೀರು ಹಾಕ್ತಿದ್ದಾರೋ ಇಲ್ಲವೋ ಎಂಬ ಚಿಂತೆ. ಕಾಯಿಲೆ ಕಸಾಲೆ ಎಂದು ಹೇಳಿಬಿಟ್ರಂತೂ ಜಗಬಲ್ಲವೇ ಉಡುಗಿ ಹೋಗುತ್ತದೆ. ಸಹನೆ ಇಲ್ಲದಿದ್ದರೆ ಹೆಣ್ಣು ಬಾಳೋದು ಕಷ್ಟ ಅಚ್ಚಿ. ನೀನು ಒಳ್ಳೆ ಮನೆ ಸೇರ್ತಿದ್ದಿ ಎಂದು ಮನಸ್ಸಿಗೆ ಸಮಾಧಾನ ಆದರೂ ಕರುಳು ಬಾಧಿಸುತ್ತೆ ಕಣೆ. ಅಚ್ಚಿಯ ಅಂತರಂಗದಲ್ಲಿ ಒದಗಿದ ಯಾವುದೋ ಭಾವನೆ ಜಾಗೃತೆಯಾಯಿತು. ಪುಟ್ಟಮ್ಮ ಅನಿರೀಕ್ಷಿತವಾಗಿ ಮಗಳ ಚೇತನಾರ್ಥವಾಗಿದ್ದ ಮಾತೃತ್ವವನ್ನು ಕೆಣಕಿದ್ಲು. ಇಂದು ನನ್ನ ತಾಯಿ ನನಗಾಗಿ ಮರಗ್ತಿದ್ದಾಳೆ, ನಾಳೆ ನಾನು ನನ್ನ ಮಗಳಿಗಾಗಿ ಮರುಗುತ್ತೇನೆ ಎಂಬ ಭಾವನೆ ಅಚ್ಚಿಯಲ್ಲಿ ಮೂಡಿತು. ಬಾಯಲ್ಲಿ ಹೇಳಲಾಗದುದನ್ನು ಅವಳ ಕಣ್ಗಳು ನುಡಿದವು. ಚೈತ್ರ ಬಹಳದಲ್ಲಿ ಇಟ್ಟ ಲಗ್ನದಲ್ಲಿಯೇ ಮರಳುವಾಡಿ ಜಮೀನ್ದಾರರು ಗೌರಿ ನರಸಿಂಹಯ್ಯನವರು ಶ್ರೇಷ್ಠ ಪುತ್ರ ಶ್ರೀಕಂಠಯ್ಯನಿಗೂ, ಸುಳ್ಳೆಕುಂಟೆ ಜಮೀನ್ದಾರರು ಸೀತಾರಾಮಯ್ಯನವರ ಮಗಳು ಅನಂತಲಕ್ಷ್ಮಿಯನ್ನು ಕೊಟ್ಟು ಸುಳ್ಳೆಕುಂಟೆಯಲ್ಲಿ ವಿಜೃಂಭಣೆಯಿಂದ ವಿವಾಹ ನಡೆಯಿತು. ಸೀತಾರಾಮಯ್ಯನ ಆದರಾತಿಥ್ಯದಿಂದ ಸಂತುಷ್ಟರಾದ ಗೌರಿ ನರಸಿಂಹಯ್ಯನವರು ಊರಿಗೆ ಹೊರಡುವ ಮುನ್ನ ಬೀಗರನ್ನು ಕರೆದು, ಬಹಳ ಖರ್ಚು ಮಾಡಿಬಿಟ್ಟೆ ಸೀತಾರಾಮು ಎಂದರು. ಇರುವವಳು ಒಬ್ಬ ಮಗಳು, ಈಗ ಖರ್ಚು ಮಾಡದೆ ಇನ್ನು ಯಾವಾಗ ಮಾಡಲಿ ಮಾವಯ್ಯ? ನಾವೇನು ಹೊರಗಿನವರೇನಯ್ಯ? ನೀನು ಹೇಗೆ ಲಗ್ನ ಮಾಡಿಕೊಟ್ಟಿದ್ರೂ ಸಂತೋಷ ಪಡ್ತಿದ್ವಿ. ನೀವು ಉದಾರವಾಗಿದ್ದೀರೆಂದು ಬೇಕಾಬಿಟ್ಟಿ ಮದುವೆ ಮಾಡಿದ್ರೆ ದೇವರು ಮೆಚ್ತಾನೆಯೇ? ಸರಿಯೇ, ನೀನಿಷ್ಟ. ಮುಂದಿನ ಶಾಸ್ತ್ರ ಯಾವಾಗ ಮುಗಿಸ್ತಿ? ನೀವು ಹೇಳಿದಾಗ ನನ್ನ ಮಾತು ಕೇಳ್ತೀಯಾ? ಹೇಳಿ ಬಾವಯ್ಯ. ಸದ್ಯದಲ್ಲೇ ಒಂದು ಒಳ್ಳೆಯ ದಿನ ನೋಡಿ ಮುಹೂರ್ತ ನಿಶ್ಚಯಿಸಿಬಿಡು. ನೀವೆಲ್ಲ ಮರಳ್ವಾಡಿಗೆ ಬಂದ್ಬಿಡಿ, ಉಳಿದದ್ದು ನಾನೇ ನೋಡ್ಕೊಳ್ತೇನೆ. ಆ ಶಾಸ್ತ್ರ ನಿಮ್ಮ ಮನೆಯಲ್ಲಾಗಲೆಂದು ನೀವು ಹೇಳ್ತಿರುವಿರಾ? ಆಗಬಾರ್ದೇನು? ಆಗಬಾರ್ದು ಎಂದೇನಲ್ಲ, ಆದರೆ ಗೀದ್ರೆ ಮಾತೇ ಬೇಡ. ನಮ್ಮ ಸೊಸೆಯನ್ನು ನಾವು ಚೆನ್ನಾಗಿ ಬರಮಾಡ್ಕೊಳ್ಬೇಡ್ವೆ? ಎಲ್ಲ ಖರ್ಚು ಹೆಣ್ಣಿನವರೇ ವಹಿಸಬೇಕು ಎನ್ನೋದು ಯಾವ ನ್ಯಾಯ? ದಾರ ಮುಹೂರ್ತದವರೆಗಿನ ಖರ್ಚು ಹೆಣ್ಣಿನವರು ನಿರ್ವಹಿಸಬೇಕು. ತರುವಾಯದ ಎಲ್ಲ ಖರ್ಚುಗಳನ್ನು ಗಂಡಿನವರೇ ವಹಿಸ್ಕೊಳ್ಬೇಕು. ನಿಮ್ಮ ಸೂಚನೆ ಆಚರಣೆಗೆ ಬಂದರೆ ಹೆಣ್ಣಿನವರು ಬದುಕುಳಿತಾರೆ. ನನ್ನ ಮಾತು ಹಾಗಿರಲಿ. ದೇವರು ನನಗೆ ಅನುಕೂಲ ಕೊಟ್ಟಿದ್ದಾನೆ. ಇರುವವಳು ಒಬ್ಬ ಮಗಳು, ಎಷ್ಟೇ ಖರ್ಚಾದರೂ ನಿರ್ವಹಿಸುವ ಸಾಮರ್ಥ್ಯ ನನಗಿದೆ. ಮನೆ ತುಂಬ ಹೆಣ್ಮಕ್ಳು ಇಟ್ಕೊಂಡಿರೋರು ಬಡಬಗ್ಗರ ಗತಿಯೇನು? ಹೆಣ್ಣು ಮಕ್ಕಳು ಮದುವೆ ಮಾಡಿಯೇ ಎಷ್ಟೋ ಜನ ನಿರ್ಗತಿಕರಾಗಿದ್ದಾರೆ. ನಮ್ಮ ಜನಕ್ಕೆ ವಿವೇಕವಿಲ್ಲ, ಔದಾರ್ಯವೂ ಇಲ್ಲ. ಹೆಣ್ಣು ಕೊಡ್ತೀನೆಂದು ಯಾರಾದರೂ ಬಂದರೆ ಅವರ ರಕ್ತ ಬಿಡೋದೊಂದೇ ಗೊತ್ತು. ಇನ್ನಾದರೂ ಈ ಕ್ರಮ ನಾವು ಸ್ವಲ್ಪ ಬದಲಾಯಿಸೋಣ. ನಾನು ಹೇಳಿದ್ದಕ್ಕೆ ಒಪ್ಪಿಗೆ ತಾನೆ? ಪುಟ್ಟಮ್ಮ ಮೂಗೆಳೆದಾಳು. ಅವಳನ್ನು ಒಪ್ಪಿಸುವ ಭಾರ ನಿನ್ನದು. ಹಾಗೇ ಆಗಲಿ ಬಾವಯ್ಯ ಎಂದು ಸೀತಾರಾಮಯ್ಯ ಒಪ್ಕೊಂಡ. ನೂತನ ದಂಪತಿಗಳ ಜಾತಕ ಅನುಕೂಲವಾದ ಮುಹೂರ್ತಕ್ಕೆ 3 ವಾರಗಳು ಕಾಯಬೇಕಿತ್ತು. ಮನೆಯ ಅನುವು ಆಪತ್ಯವನ್ನು ನೋಡಿಕೊಂಡು ಸೀತಾರಾಮಯ್ಯ ಬೀಗರಿಗೆ ಕಾಗದ ಬರೆದ. ಸೀತಾರಾಮಯ್ಯನ ಸಂಸಾರವನ್ನು ಸ್ವಾಗತಿಸಲು ಗೌರಿ ನರಸಿಂಹಯ್ಯನವರು ರಾಜ್ಯೋಚಿತ ವ್ಯವಸ್ಥೆ ಮಾಡಿದ್ರು. ದಾರಿ ಉದ್ದಕ್ಕೂ ಹಸಿರು ವಾಣಿಯ ಚಪ್ಪರ, ಮಂಗಳವಾದ್ಯ, ಊರ ಸಂತರ್ಪಣೆ, ಬಡಬಗ್ಗರಿಗೆ ಅನ್ನದಾನ, ಊರಿನ ಎಲ್ಲ ದೇವಸ್ಥಾನಗಳಲ್ಲಿಯೂ ಪೂಜೆ ಅಭಿಷೇಕ ವ್ಯವಸ್ಥೆಯಾಗಿತ್ತು. ಭಾವನವರ ಔದಾರ್ಯ ಕಂಡು ಮೆಚ್ಚಿದ ಸೀತಾರಾಮಯ್ಯ, ಹೆಚ್ಚು ಖರ್ಚು ಮಾಡಿದೆ ಎಂದು ನನ್ನನ್ನೇ ಆಕ್ಷೇಪಿಸಿದ ನೀನೇ ಎಷ್ಟು ಖರ್ಚು ಮಾಡ್ತಿರುವೆ ಎಂದ. ಇದೇನೋ ಗೋಪಾಲ, ಊರಿನವರನ್ನೆಲ್ಲ ಕರೆದು ಒಪ್ಪತ್ತು ಅನ್ನ ಹಾಕಿದ್ರೆ ಖರ್ಚಾಗುತ್ತದೆಯೇ ಎಂದು ಗೌರಿ ನರಸಿಂಹಯ್ಯನವರು ಮಾತು ಬದಲಾಯಿಸಿಬಿಟ್ರು. 3 ದಿವಸ ಮರಳುವಾಡಿಯಲ್ಲಿ ಇದ್ದು ಉತ್ಸವ ಭಾಗಿಗಳಾಗಿದ್ದ ಸೀತಾರಾಮಯ್ಯ ಅವನ ಸಂಸಾರ ಹೊರಟು ನಿಂತರು. ಸ್ವಲ್ಪ ದೂರದಲ್ಲೇ ಅಚ್ಚಿ ಅಳುತ್ತಾ ನಿಂತಿದ್ಲು. ತಾಯಿಯ ಕಣ್ಗಳಿಂದಲೂ ಧಾರಾಕಾರವಾಗಿ ಪ್ರವಾಹ ಹೊರಟಿತ್ತು. ಪುಟ್ಟಮ್ಮ ಮಗಳನ್ನಪ್ಪಿ, ಯಾವ ಯೋಚನೆಯೂ ಇಲ್ಲದೆ ನಿನ್ನನ್ನು ಬಿಟ್ಟು ಹೋಗುತ್ತಿದ್ದೇನೆ ಅಚ್ಚಿ.
ದೇವಮ್ಮನವರಂಥ ಅತ್ತೆ ಸಿಗಬೇಕಾದ್ರೆ ಅನೇಕ ಜನ್ಮಗಳ ಪುಣ್ಯ ಮಾಡಿರಬೇಕು ಎಂದ್ಲು. ನೊಂದಿದ್ದ ತಾಯಿಯ ಹೃದಯಕ್ಕೆ ಸಂತಸ ನೀಡುವಂತೆ ದೇವಮ್ಮ, ನಿನ್ನ ಮಗಳ ವಿಷಯ ಸ್ವಲ್ಪವೂ ಯೋಚಿಸಬೇಡ ಪುಟ್ಟಮ್ಮ. ನನ್ನ ಮನೆ ಇದುವರೆಗೂ ಗಂಡು ಬೀಡಾಗಿತ್ತು. ಸೊಸೆ ಬಂದಾಳೆ ಎಂದು ಕಾದಿದ್ದೆ. ನಿನ್ನ ಮಗಳನ್ನು ಮುಚ್ಚೆಟ್ಟೆಯಿಂದ ಕಾಣ್ತೀನಿ ಕಣೆ. ನೀವು ನನಗೆ ಉಪಚಾರ ಹೇಳಬೇಕೇ ದೇವಕ್ಕ? ಅಚ್ಚಿ ನಿಮ್ಮ ತಮ್ಮನ ಮಗಳಲ್ವೇ? ನೀವು 4 ದಿನ ಬಿಡುವು ಮಾಡಿಕೊಂಡು ಸುಳ್ಳಿಕುಂಟೆಗೆ ಬನ್ನಿ. ಸುತ್ತಮುತ್ತ ನೋಡುವ ಸ್ಥಳಗಳಿವೆ, ಹೋಗಿ ಬರೋಣ. ಸ್ವಲ್ಪವೂ ಬಿಡುವೆ ಆಗಲ್ಲ ಕಣೆ. ಇನ್ಮೇಲೆ ಪರವಾಗಿಲ್ಲ ಅನ್ನು. ಸೊಸೆ ಮೇಲೆ ಎಲ್ಲ ಭಾರ ಹೇರಿ ನಾನು ಸುಖವಾಗಿದ್ದುಬಿಡ್ತೇನೆ. ಹಾಗಾದರೂ ಮಾಡಿ 4 ದಿವಸ ಬನ್ನಿ. ಎಲ್ಲಾದರೂ ಉಂಟೆ? ಅದಿನ್ನೂ ಎಳೆ ಕಂದ. 4 ದಿವಸ ಉಣ್ಕೊಂಡು ಗಂಡನ ಜೊತೆ ಸುಖವಾಗಿರಲಿ. ಈಗಲೇ ಯಾಕೆ ಅದರ ಮೇಲೆ ಭಾರ ಹಾಕಲಿ? ಮುಂದೆ ಇದ್ದಿದ್ದೆ. ನಂದು ಯಾವ ಶಾಶ್ವತ ಹೇಳು ಎಂದು ಸೊಸೆಯನ್ನು ಹತ್ತಿರ ಕರೆದು, ನಿಮ್ಮ ಅಮ್ಮನಿಗೆ ನಮಸ್ಕಾರ ಮಾಡು ಅಚ್ಚಿ ಎಂದರು. ಅಚ್ಚಿ ನಮಸ್ಕಾರ ಮಾಡಿ ನಿಲ್ಲಲ್ಲ. ಕಣ್ಣಲ್ಲಿ ನೀರು ಹಾಕ್ಕೊಳ್ಬೇಡ. ನಿಮ್ಮ ಅಮ್ಮನನ್ನು ಯಾವಾಗ ನೋಡ್ಬೇಕು ಎನ್ಸಿದ್ರು ಹೇಳು, ಕಳಗಿಸ್ಕೊಡ್ತೇನೆ. ಇದು ನಿನ್ನ ತವರು ಮನೆ ಎಂದು ತಿಳ್ಕೊ ಎಂದು ಸಮಾಧಾನ ಹೇಳಿದರು. ಊರ ಬಾಗಿಲವರೆಗೂ ಎಲ್ಲರೂ ಬೀಗರ ಜೊತೆ ಹೋಗಿ ಅಲ್ಲಿ ಅವರನ್ನು ಗಾಡಿ ಹತ್ತಿಸಿ ಗಾಡಿ ಕಣ್ಮರೆಯಾಗೋವರೆಗೂ ನಿಂತಿದ್ದು ಮನೆಗೆ ಹಿಂತಿರುಗಿದ್ರು. ದೊಡ್ಡ ಸಂಸಾರದ ಮದುವೆ. ಅತ್ತೆ ಮಾವನೆದುರು ಬೆಳೆಯುತ್ತಿದ್ದ ಅಚ್ಚಿ ಗಂಡನೊಂದಿಗೆ ಸಲಿಗೆಯಿಂದ ವರ್ತಿಸಲು ನಾಚುತ್ತಿದ್ಲು. ಶ್ರೀಕಂಠ ಮನೆಗೆ ಬಂದ ಕೂಡಲೇ ಹೋಗಿ ಅವನನ್ನು ಮಾತನಾಡಿಸಬೇಕೆಂದು ಅಚ್ಚಿಯ ಮನಸ್ಸು ಬಯಸುತ್ತಿತ್ತು. ಆದರೆ ಲಚ್ಚೆ ಸಂಪ್ರದಾಯ ಅವಳ ಆಶಾ ಫಲಕಕ್ಕೆ ಅಡ್ಡಿಯಾಗಿದ್ದವು. ಅಚ್ಚಿಯ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡಿದ್ದ ದೇವಮ್ಮ ಒಂದೊಂದು ದಿನ ಸೊಸೆಗೆ, ಶ್ರೀಕಂಠ ಸ್ನಾನ ಮಾಡ್ತಿದ್ದಾನೇನೋ, ನೀರು ತೋಡ್ಕೊಡು ಅಚ್ಚಿ ಎನ್ನುತ್ತಿದ್ರು. ಅಚ್ಚಿ ನೀರು ತೋಡಿಟ್ಟು ಹೊರ ಬರುತ್ತಿದ್ದಂತೆ ದೇವಮ್ಮನವರೇ ಅವಳನ್ನು, ನೀರು ತೋಡಿದವಳು 4 ಚೊಂಬು ಹಾಕಿ ಬರಬಾರ್ದಾಗಿತ್ತೇನೆ ಎನ್ನುತ್ತಿದ್ರು. ಅಚ್ಚಿಯ ಕಣ್ಗಳು ನಿಮ್ಮ ಎಲ್ಲರೆದುರಿಗಿನಲ್ಲಿ ಗಂಡನನ್ನು ಹೇಗೆ ಉಪಚರಿಸಲಿ ಎನ್ನುತ್ತಿದ್ದವು. ಗಂಡನನ್ನು ಸರಿಯಾದ ರೀತಿಯಲ್ಲಿ ಉಪಚರಿಸಲು ತನಗೆ ಸಾಧ್ಯವಾಗುವುದಿಲ್ಲವಲ್ಲ ಎಂದು ಅಚ್ಚಿ ಒಳಗೆ ಪರಿತಪಿಸುತ್ತಿದ್ಲು. ಅವಳ ಒಳ ದುಃಖವನ್ನು ಅರಿತಿದ್ದ ದೇವಮ್ಮ ಅದರ ನಿವಾರಣೆಗೆ ಯುಕ್ತ ಸಮಯ ಕಾಯುತ್ತಿದ್ರು. ಮಳೆಗಾಲ ಆರಂಭವಾಯಿತು. ತೋಟದ ಕೆಲಸದಲ್ಲಿ ಶ್ರೀಕಂಠನಿಗೆ ಮನೆಯ ಪರಿವೆ ಮರೆತು ಹೋಗುತ್ತಿತ್ತು. ಒಂದೊಂದು ದಿನ ಅವನು ಮನೆಗೆ ಬಂದು ಊಟ ಮಾಡಲು 4-5 ಗಂಟೆ ಆಗ್ತಿತ್ತು. ಮಗನ ದುಡಿಮೆ ಕಂಡು ದೇವಮ್ಮ, ನಾಳೆಯಿಂದ ತೋಟಕ್ಕೆ ಊಟ ಕಳಗಿಸ್ಕೊಡ್ತೇನೆ. 12 ಗಂಟೆಗೆ ಸರಿಯಾಗಿ ಊಟ ಮಾಡಿ ನಿನ್ನ ಕೆಲಸ ಮುಗಿಸ್ಕೊಂಡು ನಿಧಾನವಾಗಿ ಬಾ. ದಿನ 4 ಗಂಟೆ 5 ಗಂಟೆಗೆ ಅನ್ನ ತಿಂದರೆ ಮೈ ಏನಾಗಬೇಕು? ತೋಟಕ್ಕೆ ಊಟ ತರುವವರು ಯಾರಮ್ಮ? ನಿಂಗಿ ಜೊತೆ ಮಾಡಿ ಅಚ್ಚಿ ಕೈಯಲ್ಲಿ ಕಳಗಿಸ್ತೀನಿ. ಅವಳು ಯಾಕೆ ಪಾಪ ಮಳೆಯಲ್ಲಿ ನೆನ್ಕೊಂಡು ಬರಬೇಕು? ನೆನೆದ್ರೆ ನೆನಿಲಿ, ನಿನ್ನ ಹೆಂಡತಿ ಮೈಯೇನು ಮಂಜಿನ ಗೆಡ್ಡೆಯಲ್ಲ ಎಂದು ದೇವಮ್ಮ ಹುಸಿ ಕೋಪ ತೋರಿದ್ಲು. ಗಂಡನಿಗೆ ಅನ್ನ ಹೊತ್ಕೊಂಡು ಹೋಗುವ ವಿಷಯ ಕೇಳಿದ ಅಚ್ಚಿ ಹಿರಿ ಹಿಗ್ಗಿ ಮನಸ್ಸಿನಲ್ಲೇ ಅತ್ತೆಯನ್ನು ಅಭಿನಂದಿಸಿದ್ಲು. 12 ಗಂಟೆಗೆ ಸರಿಯಾಗಿ ಇಬ್ಬರಿಗಾಗುವಷ್ಟು ಊಟವನ್ನು ಬೇರೆ ಬೇರೆ ಪಾತ್ರೆಗಳಿಗೆ ಹಾಕಿ ಮೇಲೆ ಉಪ್ಪಿನಕಾಯಿ, ಹಪ್ಪಳ, ಸೆಂಡಿಗೆ ಇಟ್ಟು ಅಚ್ಚಿಯನ್ನು ಕರೆದು, ನೀನು ಶ್ರೀಕಂಠನ ಜೊತೆಯಲ್ಲೇ ಊಟ ಮಾಡಿಬಿಡು ಅಚ್ಚಿ. ಮಧ್ಯಾಹ್ನ ಕಾಫಿ ನಾನು ನೋಡ್ಕೊಳ್ತೀನಿ. ನಾನು ಅನ್ನ ಕೊಟ್ಟು ಬಂದ್ಬಿಡ್ತೇನತ್ತೆ. ಮಧ್ಯಾಹ್ನ ನೀವೇ ಬಡಿಸ್ಕೊಂಡು ಊಟ ಮಾಡಬೇಕಾಗತ್ತೆ. ನಾನು ಬೇಗ ಬಂದು ಬಡಿಸ್ತೀನಿ. ನೀನು ಸುಮ್ಮನೆ ದಾವತ್ ಮಾಡ್ಕೊಳ್ಬೇಡ ಅಚ್ಚಿ. ನಿಧಾನವಾಗಿ ಊಟ ಮಾಡಿ ನನಗೆ ಅಭ್ಯಾಸವಿದೆ. ನೀನು ಶ್ರೀಕಂಠ ಸಂತೋಷವಾಗಿ ಜೊತೆಯಲ್ಲಿ ಕೂತು ಊಟ ಮಾಡಿ ಸಾವಕಾಶವಾಗಿ ಬನ್ನಿ ಎಂದರು. ಹೆಂಡತಿ ಊಟ ತೆಗೆದುಕೊಂಡು ಬರುವ ವಿಷಯ ಶ್ರೀಕಂಠನಿಗೆ ಗೊತ್ತಿತ್ತು. ನೆತ್ತಿಯ ಮೇಲೆ ಸೂರ್ಯ ಮೂಡುತ್ತಿದ್ದಂತೆ ಅವನು ಕೆಲಸ ನಿಲ್ಲಿಸಿ ಕೊಳದಲ್ಲಿ ಚೆನ್ನಾಗಿ ಕೈಕಾಲು ತೊಳ್ಕೊಂಡು ಒಂದು ಹುಣಸೆ ಮರದ ಕೆಳಗೆ ನೆಲ ಶುದ್ಧಿ ಮಾಡಿ ಬಾಳೆ ಎಲೆ ಕುಯ್ದು ತಂದು 2 ಎಲೆ ಹಾಕಿ ಹೆಂಡತಿಯ ಆಗಮನ ನಿರೀಕ್ಷಿಸುತ್ತಿದ್ದ. ತೋಟ ಪ್ರವೇಶಿಸಿದೊಡನೆ ನಿಂಗಿ, ಆಗೋ ಅವ್ವ, ಚಿಕ್ಕಯ್ಯನವರು ಹುಣಸೆ ಮರಕ್ಕೆ ತಾವು ಕುಂತವ್ರೆ ಎಂದ್ಲು. ದೂರದಿಂದಲೇ ಪತಿಯನ್ನೊಮ್ಮೆ ನೋಡಿ ಅಚ್ಚಿ, ಇನ್ನು ನೀನು ಮನೆಗೆ ಹೋಗು ನಿಂಗಿ ಎಂದ್ಲು. ಮನೆಗೆ ನೀವೊಬ್ಬರೇ ಬರಬೇಕಾಗತ್ರಲ್ವ? ಜೊತೆಯಲ್ಲಿ ಅವರೂ ಬರ್ತಾರೆ. ಅವ್ವರು ಸಿಟ್ಟು ಮಾಡ್ಕೊತಾರೇನೋ, ಅವರೇ ಹಾಗೆ ಹೇಳಿದ್ದಾರೆ ಕಣೆ ಎಂದು ನಿಂಗಿಯನ್ನು ಕಳಗಿಸಿ ಹುಣಸೆ ಮರದ ಕೆಳಗೆ ಬಂದು ಶುದ್ಧಿಯಾಗಿದ್ದ ಸ್ಥಳದಲ್ಲಿ ಬುತ್ತಿಯನ್ನಿಳಿಸಿ, ಹಸಿವಾಗಿದೆಯೇ
ಎಂದು ಕೇಳಿದ್ಲು. ಯಾಕೆ? ನಾನು ಬರೋ ಹೊತ್ತಿಗೆ ಎಲೆ ಹಾಕಿದ್ದೀರಿ, ನಿನ್ನ ಕೆಲಸ ಸ್ವಲ್ಪ ಕಡಿಮೆ ಆಗಲಿ ಅಂತ. ಬಡಿಸ್ತೇನೆ, ಕುಳಿತುಕೊಳ್ಳಿ ಎಂದು ಒಂದು ಎಲೆಯನ್ನು ದೂರವಿಟ್ಟು ಬುತ್ತಿಯ ಗಂಟು ಬಿಚ್ಚಲು ಆರಂಭಿಸಿದ್ಲು. ಆ ಎಲೆ ಯಾಕೆ ದೂರ ಇಟ್ಟೆ? ನೀವು ಊಟ ಮಾಡಿ, ಆಮೇಲೆ ನಾನು ಮಾಡ್ತೇನೆ. ಹಾಗೆ ಬೇಡ, ಇಬ್ಬರು ಒಟ್ಟಿಗೆ ಊಟ ಮಾಡೋಣ. ಎಲೆ ಇಲ್ಲಿ ಕೊಡು. ಅವಳೆತ್ತ ಎಲೆಯನ್ನು ಶ್ರೀಕಂಠ ತನ್ನ ಎಲೆಯ ಸಮೀಪದಲ್ಲಿ ಹಾಕಿ, ಇನ್ನು ಬಡಿಸು ಎಂದ. ಅಜ್ಜಿ 2 ಎಲೆಗೂ ಬಡಿಸಿದ್ಲು. ಶ್ರೀಕಂಠ ಪರಿಶೇಚನೆ ಮಾಡುತ್ತಾ, ನೀನು ಕುಳಿತುಕೊಂಬಿಡು ಎಂದ. ನಿಮಗೆ ಮಜ್ಜಿಗೆ ಹಾಕಿ ಕುಳಿತುಕೊಳ್ತೇನೆ. ಎಡಗೈಯಲ್ಲಿ ಹಾಕ್ಕೊಂಡ್ರಾಯ್ತು, ಕುಳಿತುಕೋಬಾರ್ದೆ? ಅಚ್ಚಿಯು ಕುಳಿತುಕೊಂಡ್ಳು. ಇಬ್ಬರು ಪರಸ್ಪರ ಉಪಚರಿಸುತ್ತಾ ಊಟ ಸಾಗಿಸಿದ್ರು. ಊಟ ಇಲ್ಲಿಗೆ ತಂದಿದ್ದು ಒಳ್ಳೆಯ ಕೆಲಸ ಆಯಿತು ಅಚ್ಚಿ, ಅತ್ತೆ ಹೇಳಿ ಕಳಿಸಿದ್ರು. ಅಮ್ಮನಿಗೆ ಬಲು ಅಚ್ಚುಮೆಚ್ಚಿಗೆ ಆಗಿದೆಯಲ್ವಾ? ನಿಮ್ಮ ಕೈ ಹಿಡಿದಿದ್ದಲೇ ಈ ಸೌಭಾಗ್ಯ. ನನ್ನ ಹೆಂಡತಿ ಎಂದು ಅಮ್ಮ ನಿನ್ನ ಪ್ರೀತಿಸ್ತಾಳೆಂಬುದು ನಿಜ, ಆದರೆ ಅಮ್ಮನ ಮನಸ್ಸೇ ಒಳ್ಳೆಯದೆಂದು ನಿನಗೆ ಅನಿಸೋದಿಲ್ವೇ? ಅದನ್ನು ವರ್ಣಿಸಲು ನನಗೆ ಶಕ್ತಿ ಇಲ್ಲ. ಅತ್ತೆಯರು ಸೊಸೆಯರನ್ನು ಕಾಡ್ತಾರೆ ಎಂದು ಕೇಳಿದೆ, ಕತೆ ಕಾದಂಬರಿಗಳಲ್ಲಿ ಓದಿದೆ. ಅತ್ತಮ್ಮನವರನ್ನು ನೋಡಿದ ಮೇಲೆ ನನ್ನ ಅಭಿಪ್ರಾಯ ಬದಲಾಯಿಸಬೇಕಾಯಿತು. ತುಂಬಿದ ಮನೆಯಲ್ಲಿ ನಾನು ನಿಮ್ಮ ಶುಶ್ರೂಷೆ ಮಾಡೋದಕ್ಕೆ ನಾಚ್ತೇನೆಂದು ತಿಳಿದೆ ಅತ್ತಮ್ಮನವರು ತೋಟಕ್ಕೆ ಕಳಿಸಿಕೊಟ್ಟಿದ್ದಾರೆ. ಹೌದು, ಅವಳದು ಅಸಾಮಾನ್ಯ ತಿಳುವಳಿಕೆ. ಸ್ವಲ್ಪವೂ ವಿಶ್ರಾಂತಿ ಇಲ್ಲದೆ ನೀವು ದುಡಿಯೋದನ್ನು ಕಂಡ್ರೆ ನನಗೆ ಕಳವಳ ಆಗುತ್ತದೆ. ಮನೆಯಲ್ಲಿ ಬೇಕಾದಷ್ಟು ಆಳುಗಳು ಇರುವಾಗ ಎಲ್ಲ ಕೆಲಸ ನೀವೇ ಮಾಡಬೇಕೆ? ಆಳು ಮಾಡಿದ್ದು ಆಳು ಎಂದು ಕೇಳಿದೆಯೋ ಇಲ್ವೋ? ಈ ಕೆಲಸ ನನಗೆ ತೃಪ್ತಿ, ಶಾಂತಿಯನ್ನು ಕೊಡ್ತಾ ಇದೆ ಅಚ್ಚಿ. ಬಾಳೆ ಎಲೆ ಸೀಳಿ ಹಾಕೊಂಡು ಊಟ ಮಾಡುವಾಗ ಇದು ನಾನು ಬೆಳೆದಿದ್ದು ಎಂದು ಹೆಮ್ಮೆ ಆಗುತ್ತದೆ. ಅಪ್ಪ ಇನ್ನಷ್ಟು ದಿನ ದುಡಿಯಬೇಕು, 4 ದಿನ ಅವರು ಹಾಯಾಗಿ ಇರಬೇಕೆಂದು ನನ್ನಾಸೆ. ಅಪ್ಪ ಚಿಕ್ಕವನಾಗಿದ್ದಾಗ ಹೇಳಿಕೊಳ್ಳುವಂಥ ಆಸೆ ಇರಲಿಲ್ಲ. ಹಗಲು ರಾತ್ರಿ ಅನ್ನ ನೀರು ಬಿಟ್ಟು ಅವನು ದುಡಿಯುವ ಹೊತ್ತಿಗೆ ನಮ್ಮದು ಒಂದು ಆಸ್ತಿಯಾಯಿತು. ಆ ಕಾಲದಲ್ಲಿ ವಿತರಣೆಯಾಗಿ ಸಂಸಾರ ನಡೆಸಿಕೊಂಡು ಆದಾಯವನ್ನೆಲ್ಲ ಗಂಟು ಕಟ್ಟಿಟ್ಟು ಅಮ್ಮ ಅಪ್ಪನ ಜೊತೆಗೂ ದುಡಿದ್ಲು. ಗಂಡಸರು ಎಷ್ಟು ಸಂಪಾದಿಸಿದ್ರೇನೋ ಅಚ್ಚಿ, ಹೆಂಗಸರು ವಿವೇಕಿಗಳಾಗಿರಬೇಕು. ಖರ್ಚು ಮಾಡುವಾಗ ಮಾಡೋದನ್ನು, ಉಳಿಸುವಾಗ ಉಳಿಸುವುದನ್ನು ಅವರು ಕಲಿತಿರಬೇಕು. ದುಡಿದು ಸಂಪಾದಿಸುವ ವಿಷಯ ಬಿಟ್ಟು ನಮಗೇನು ಗೊತ್ತಿರುತ್ತದೆ? ನೀನೇ ಹೇಳು. ಮನೆ ನಿರ್ವಹಿಸಿಕೊಂಡು ಹೋಗುವ ಸಂಪೂರ್ಣ ಜವಾಬ್ದಾರಿ ಹೆಂಗಸಿನದು. ನೀನು ನನ್ನ ಯೋಗಕ್ಷೇಮ ನೋಡ್ಕೊಳ್ಳೋದಿದ್ರೂ ಚಿಂತೆ ಇಲ್ಲ. ಅಮ್ಮನ ಯೋಗಕ್ಷೇಮ ಚೆನ್ನಾಗಿ ನೋಡಿಕೊಂಡ್ರೆ ಸಾಕು. ಅದಕ್ಕಿಂತಲೂ ದೊಡ್ಡ ಕೆಲಸ ನಿನಗೆ ಯಾವುದಿದೆ? ನಾನು ಕೆಲಸ ಮಾಡಿದ್ರೆ ಎಲ್ಲಿ ಕೈ ಸವದೋಗುತ್ತದೆ ಎಂದು ಅತ್ತಮ್ಮನವರೇ ಒದ್ದಾಡ್ಕೊಳ್ತಾರೆ. ಮೊನ್ನೆ ಯಾವುದೋ ಮಾತಿಗೆ ಜಗದೀಶ್ ಸ್ವಲ್ಪ ಮೊಂಡುತನ ಮಾಡಿದ. ಅತ್ತಮ್ಮನವರು ಸಿಟ್ಟಾಗಿ, ಅಚ್ಚಿ ನಿಮ್ಮ ಮನೆ ಆಳೇನು ಎಂದು ಅವರನ್ನು ಗದರಿದ್ರು. ಇನ್ಮೇಲೆ ಜಗದೀಶ್, ವಿಶ್ವನಾಥ್ ಇಬ್ಬರ ಜವಾಬ್ದಾರಿಯನ್ನು ನಾವೇ ಹೊತ್ಕೊಳ್ಬೇಕು. ನಾನಂತೂ ಹೈಸ್ಕೂಲ್ ಕಾಲೇಜ್ ಮುಖ ನೋಡಲಿಲ್ಲ. ನನ್ನ ತಮ್ಮಂದಿರು ಗ್ರ್ಯಾಜುಯೇಟ್ಗಳಾಗಲಿ ಎಂದು ಆಸೆ ಇದೆ. ಜಗದೀಶ್ ಜಾಣ, ಆದರೆ ತುಂಬ ಆಟಗುಳಿ. ಆಟವಿದ್ರೆ ಅವನಿಗೆ ಏನೂ ಬೇಕಿಲ್ಲ. ನೀನು ದಿವಸಕ್ಕೆ ಅರ್ಧ ಗಂಟೆ ಕೂಡಿಸ್ಕೊಂಡು ಪಾಠ ಓದಿಸು, ಅವನು ನಿನ್ನ ಮಾತು ಸ್ವಲ್ಪ ಕೇಳ್ತಾನೆ. ಹಾಗೆ ಆಗಲಿ. ಸಂಜೆ ನನಗೂ ಹೊತ್ತೋದಂತಾಗುತ್ತದೆ. ಊಟ ಮುಗಿದು ಎಷ್ಟೋ ಹೊತ್ತಾಗಿತ್ತು. ಎಂಜಲು ಕೈ ಒಣಗಿ ಹೋಗಿತ್ತು. ಶ್ರೀಕಂಠ ತನ್ನ ಕೈ ನೋಡಿಕೊಳ್ಳುತ್ತಾ, ಊಟ ಮಾಡಿದ ಗುರುತು ಸಿಕ್ಕುವ ಹಾಗಿಲ್ಲ ಎಂದ. ಇಬ್ಬರು ಎದ್ದು ಕೈ ತೊಳ್ಕೊಂಡ್ರು. ಅಚ್ಚಿ ಮುಸುರೆಯ ಪಾತ್ರೆಗಳನ್ನೆಲ್ಲ ಶುಭ್ರವಾಗಿ ತೊಳೆದಿಟ್ಲು. ಹೆಗಲ ಮೇಲಿದ್ದ ಉತ್ತರಿ ಎಣ್ಣೆ ಸಿಂಬಿ ಸುತ್ತಿ ತಲೆಯ ಕೆಳಗಿಟ್ಕೊಂಡು ಹುಣಸೆ ಮರದ ನೆರಳಲ್ಲಿ ಶ್ರೀಕಂಠ ಮಲಗಿ, ಅರ್ಧ ಗಂಟೆಯಲ್ಲಿ ಎದ್ದು ಬಿಡ್ತೇನೆ, ಆಮೇಲೆ ತೋಟ ಸುತ್ತಾಡ್ಕೊಂಡು ಬರೋಣ. ನೀನು ಬೇಕಾದರೆ ಒಂದು ಗಳಿಗೆ ಮಲ್ಕೋ. ಬೇಡ ಬೇಡ, ಮಧ್ಯಾಹ್ನ ನಿದ್ದೆ ಮಾಡುವ ಅಭ್ಯಾಸವಾಗಿಬಿಟ್ರೆ ಆಮೇಲೆ ಕಷ್ಟ. ನೀವು ಮಲ್ಕೊಳ್ಳಿ, ನಾನು ಕೂಳ್ತಿರ್ತೇನೆ ಎಂದ್ಲು. ಶ್ರೀಕಂಠ 1 ತಾಸು ಮಲಗೆದ್ದು ಅಜ್ಜಿಯೊಂದಿಗೆ ತೋಟ ಪ್ರದಕ್ಷಿಣೆ ಮಾಡುತ್ತಾ ಅವಳಿಗೆ ಪ್ರತಿಯೊಂದು ಗಿಡದ ಇತಿಹಾಸವನ್ನು ವಿವರಿಸಿದ. ಗಿಡಗಳನ್ನು ಮಕ್ಕಳ ಹಾಗೆ ಸಾಕಬೇಕು ಅಚ್ಚಿ. ಮಕ್ಕಳಿಗೆ ಬರುವ ಹಾಗೆ ಗಿಡಗಳಿಗೂ 100 ಸಣ್ಣ ಪುಟ್ಟ ರೋಗಗಳು ಬರುತ್ತವೆ. ಜೊತೆಗೆ ಹುಳು ಹುಪ್ಪಟೆಗಳ ಕಾಟ. ಅವುಗಳ ಬಾಧೆಗೆ ಸಿಕ್ಕಿ ಗಿಡ ನಲಗದಂತೆ ನೋಡಿಕೊಳ್ಳಬೇಕಾದದ್ದು ದೊಡ್ಡ ಕೆಲಸ. ತೋಟದ ಕೆಲಸದಲ್ಲಿ ಇರೋದೇ ಉಸ್ತವಾರಿ.
ಆಲಸ್ಯ ಜೀವಿಯಾದವನು ಈ ಕೆಲಸಕ್ಕೆ ಕೈ ಹಾಕಬಾರ್ದು. ತಾನು ಬೇರೊಂದು ಪ್ರಪಂಚಕ್ಕೆ ಬಂದಿರುವಂತೆ ಅಚ್ಚಿಗೆ ಭಾಸವಾಯಿತು. ಮನುಷ್ಯರಂತೆಯೇ ಗಿಡ ಮರಗಳಿಗೂ ಸುಖ ದುಃಖ ರೋಗ ರುಜಿನಗಳು ಇದೆ ಎಂದು ಅಚ್ಚಿ ಆಶ್ಚರ್ಯ ಪಟ್ಕೊಂಡ್ಳು. ಸಂಜೆಯವರೆಗೂ ಇಬ್ಬರು ತೋಟದಲ್ಲಿಯೇ ಕಾಲ ಕಳೆದು ಸೂರ್ಯ ಅಸ್ತಮಿಸುತ್ತಿದ್ದಂತೆ ಗೃಹಾಭಿಮುಖರಾದರು. ಸಂಜೆ ಶಾಲೆಯಿಂದ ಹಿಂತಿರುಗಿದ ಜಗದೀಶ್ ಕೈಯಲ್ಲಿದ್ದ ಪುಸ್ತಕವನ್ನು ತೆಗೆದು ಅಂಗಿಯನ್ನು ಒಗೆದು ಅಮ್ಮ ಎಂದು ಕೂಗಿದ. ನಡುಮನೆಯಲ್ಲಿದ್ದ ಅಚ್ಚಿ ಅವನ ಧ್ವನಿ ಕೇಳಿ ಹೊರಗೆ ಬಂದು, ಸ್ಕೂಲ್ ಆಯ್ತೆ ಜಗದೀಶ್ ಎಂದ್ಲು. ಆಯಿತು ಅತ್ಗೆ. ಅಮ್ಮ ಎಲ್ಲಿ? ಪುರೋಹಿತರ ಮನೆಗೆ ಹೋಗಿರ್ಬೋದು. ನನಗೆ ತಿಂಡಿ ಮಾಡಿಟ್ಟಿದ್ದಾರೆ. ನೀನು ಕೈಕಾಲು ತೊಳ್ಕೊಂಡು ಬಂದರೆ ಕೊಡ್ತೇನೆ. ಹೋಗು ಅತ್ಗೆ ಎಂದು ಅವಸರವಾಗಿ ಬಚ್ಚಲು ಮನೆಗೆ ಹೋಗಿ ಕಾಲಿನ ಮೇಲೆ ಒಂದು ಚೊಂಬು ನೀರು ಇದ್ಕೊಂಡು ಬಂದ. ಅಚ್ಚಿ ಅವನು ಬಿಸಾಡಿದ್ದ ಪುಸ್ತಕ ಬಟ್ಟೆಗಳನ್ನು ಹೋರಣವಾಗಿಟ್ಟು ತಟ್ಟೆಯಲ್ಲಿ 2 ಕೋಡುಬಳೆ ಒಂದು ರವೆ ಉಂಡೆ ಇಟ್ಟು ಅವನ ಕೈಯಲ್ಲಿಟ್ಟ. ಹಾಲು ಕೊಡ್ತೀನಿ, ತಿಂಡಿ ತಿನ್ನು ಎಂದ್ಲು. ಹಾಲು ಕೊಟ್ಬಿಡು ಅದ್ಕೆ, ತಿಂಡಿ ತಿನ್ನುತ್ತಾ ಆಟಕ್ಕೆ ಹೋಗ್ತೀನಿ. ನಿಧಾನವಾಗಿ ಕುಳಿತುಕೊಂಡು ತಿನ್ನಪ್ಪ. ತಿಂಡಿ ತಿನ್ನೋದಕ್ಕೂ ಆತರ ಪಟ್ರೆ ಆಗುತ್ತದೆಯೇ? ಸ್ನೇಹಿತರೆಲ್ಲ ಕಾಯ್ತಾ ಇದ್ದಾರೆ, ಹೊತ್ತಾಗೋಗುತ್ತೆ. ಅಚ್ಚಿ ಗ್ಲಾಸ್ನಲ್ಲಿ ಹಾಲು ತಂದು ಜಗದೀಶನ ಕೈಗೆ ಕೊಡುತ್ತಾ, ಮನೆಗೆ ಎಷ್ಟೊತ್ತಿಗೆ ಬರ್ತೀಯ ಜಗದೀಶ್ ಎಂದು ಕೇಳಿದ್ಲು. ಯಾಕೆ? ಇವತ್ತಿನಿಂದ ನಿನಗೆ ಪಾಠ ಆರಂಭಿಸ್ತೇನೆ. ಪಾಠ? ಪಾಠ ಬೇಡವೇನು? ಸ್ಕೂಲ್ನಲ್ಲೂ ಪಾಠ, ಮನೆಯಲ್ಲೂ ಪಾಠವೇ ಅತ್ತಿಗೆ? ಸ್ಕೂಲ್ ಪಾಠ ಸಾಲದು ಜಗದೀಶ್. ನೀನು ಚೆನ್ನಾಗಿ ಓದಿ ದೊಡ್ಡ ಪಾಸ್ಗಳನ್ನು ಮಾಡಬೇಕಲ್ವೇ? ಜಗದೀಶ್ ದೊಡ್ಡ ಡಾಕ್ಟರ್, ಇಂಜಿನಿಯರ್ ಆಗಬೇಕೆಂದು ನಿಮ್ಮಣ್ಣ ಹೇಳ್ತಿರ್ತಾರೆ. ಹಾಲಿನ ಗ್ಲಾಸ್ ಕೈಯಲ್ಲಿಟ್ಟು ತಿಂಡಿಯನ್ನು ಕೈಯಲ್ಲಿ ಹಿಡಿದು ಕೋಡುಬಳೆ ಮುರಿದು ಬಾಯಿಗೆ ಹಾಕೊಳ್ಳುತ್ತಾ ಜಗದೀಶ್, ಕೋಡುಬಳೆ ಚೆನ್ನಾಗಿದೆ ಅತ್ತಿಗೆ ಎಂದ. ಅಮ್ಮ ಏನು ಮಾಡಿದ್ರೂ ಚೆನ್ನಾಗಿ ಮಾಡ್ತಾರೆ. ಇನ್ನೂ 2 ಬೇಕಿತ್ತೇನು? ಸೋಮಕ್ಕೆ ಕೊಡ್ತೀನಿ. ಅಜ್ಜಿ ಒಳಗಿನಿಂದ 4 ಕೋಡುಬಳೆ ತಂದು ಅವನ ಕೈಯಲ್ಲಿಟ್ಟು, ಬೇಗ ಮನೆಗೆ ಬಂದು ಪಾಠ ಹೇಳ್ಕೊಡ್ತೀನಿ. ಆಗಲಿ ಎನ್ನುತ್ತಾ ಜಗದೀಶ್ ಓಡಿದ. ಜಗದೀಶ್ ಮನೆಗೆ ಹಿಂತಿರುಗುವ ವೇಳೆಗೆ ಕತ್ತಲಾಗ್ತಾ ಬಂತು. ಅಚ್ಚಿ ಮನೆಯ ದೀಪ ಹೊತ್ತಿಸಿ ಕೈಕಾಲು ತೊಳ್ಕೊಂಡು ದೇವರ ಮುಂದೆ ತುಪ್ಪದ ದೀಪ ಹಚ್ಚಿಟ್ಟು ಜಗದೀಶನ ಬರುವನ್ನೇ ಎದುರು ನೋಡುತ್ತಿದ್ಲು. ದೇವಮ್ಮ ಅಡಿಗೆ ಮನೆಯಲ್ಲಿ ಅಡಿಗೆ ಏರ್ಪಾಡಿನಲ್ಲಿದ್ದರು. ಜಗದೀಶ್ ಮನೆಗೆ ಬಂದವನು ನೇರವಾಗಿ ಅಡಿಗೆಯ ಮನೆಗೆ ಹೋಗಿ, ಎಲ್ಲಿಗೆ ಹೋಗ್ಬಿಟ್ಟಿದ್ದೆ ಅಮ್ಮ ಎಂದ. ಪುರೋಹಿತರ ಮನೆಗೆ ಹೋಗಿದ್ದೆ. ಯಾಕೆ? ಅಚ್ಚಿ ತಿಂಡಿ ಕೊಟ್ಲೋ ಇಲ್ವೋ? ಕೊಟ್ಲು. ಅಲ್ಲಿಗೆ ಬಂದ ಅಚ್ಚಿ, ಬೇಗ ಕೈಕಾಲು ತೊಳ್ಕೊಂಡು ಬಾ ಜಗದೀಶ್, ಇವತ್ತು ನೀನು ಪಾಠ ಆರಂಭಿಸಬೇಕು ಎಂದ್ಲು. ಜಗದೀಶ್ ತಾಯಿಯ ಸಹಾನುಭೂತಿಯನ್ನು ಆಕ್ಷೇಪಿಸುತ್ತಾ ಅವಳ ಕಡೆ ತಿರುಗಿ, ನೋಡಮ್ಮ ಅತ್ತಿಗೆ ಗೋಳು ಹೊಯ್ಕೊಳ್ತಾ ಇರೋದು ಎಂದ. ಏನು ಗೋಳು ಹೊಯ್ಕೊಳ್ತಿದ್ದಾಳೋ? ಪಾಠ ಹೇಳಿಸ್ಕೊಳ್ಬೇಕಂತೆ. ಪಾಠ ಹೇಳಿಸ್ಕೊಳ್ದೆ ಇದ್ರೆ ದನ ಕಾಯುವಂತೆ, ಸುಮ್ಮನಿರು. ಅಚ್ಚಿ ಮೆಲ್ಲೆ ಅವನನ್ನು ಎಬ್ಬಿಸ್ಕೊಂಡು ಹೋಗಿ ಕಾಲು ತೊಳೆಸಿ ನಡುಮನೆಗೆ ಕರೆತಂದು ದೇವರ ಮುಂದೆ ಕೂರಿಸಿ, ಮಂತ್ರವಲ್ಲ, ಸರಸ್ವತಿ ಪ್ರಾರ್ಥನೆ. ವಿದ್ಯಾಬುದ್ಧಿ ಕೊಡುವವಳು ಅವಳೇ. ಅವಳನ್ನು ಪ್ರಾರ್ಥಿಸಿ ಅವಳಿಗೆ ಮೊದಲು ನಮಸ್ಕಾರ ಮಾಡಿ ವಿದ್ಯೆ ಆರಂಭಿಸಬೇಕು. ಇದನ್ನು ದಿನ ಹೇಳಬೇಕೆ? ಇದರ ಜೊತೆಗೆ ಇನ್ನೂ ಕೆಲವು ಪ್ರಾರ್ಥನೆಗಳನ್ನು ಹೇಳ್ಕೊಡ್ತೇನೆ. ಅತ್ತಿಗೆಯ ಮಾತಿಗೆ ಕಟ್ಟು ಬಿದ್ದು ಜಗದೀಶ್ ಪ್ರಾರ್ಥನೆ ಹೇಳಿ ಮುಗಿಸಿದ. ಅಚ್ಚಿ ಅವನ ಪುಸ್ತಕಗಳನ್ನು ತೆಗೆದಿಟ್ಕೊಂಡು ಕನ್ನಡ ರೀಡರ್ ತೆಗೆದು ಓದಲು ಆರಂಭಿಸಿದ್ಲು. 1 ಗಂಟೆ ಕಾಲ ಪಾಠ ಸಾಗಿತು. ಜಗದೀಶ್ ಆಕಳಿಸುತ್ತಿದ್ದನ್ನು ಕಂಡು ಅಚ್ಚಿ, ಇವತ್ತಿಗೆ ಸಾಕು ಎಂದ್ಲು. ತೂಕಡಿಸುತ್ತಿದ್ದ ಮಗನಿಗೆ ಮೊದಲು ಬಡಿಸಿ ಅವನು ಮಲಗಲು ಕಳುಹಿಸಿಕೊಟ್ಟ ದೇವಮ್ಮ, ಅಚ್ಚಿ ನೀನು ಹೇಳಿದ ಪ್ರಾರ್ಥನೆ ಎಷ್ಟು ಚೆನ್ನಾಗಿದೆಯೇ, ನಾನು ಕೇಳಿಯೇ ಇರಲಿಲ್ಲ. ಇನ್ನೂ ಕೆಲವು ಒಳ್ಳೊಳ್ಳೆ ಸ್ತೋತ್ರಗಳನ್ನು ಅಮ್ಮ ಹೇಳ್ಕೊಟ್ಟಿದ್ದಾಳೆ. ಅವುಗಳನ್ನೆಲ್ಲ ಜಗದೀಶನಿಗೆ ಕಲಿಸ್ಕೊಡ್ಬೇಕೆಂದ್ಕೊಂಡಿದ್ದೇನೆ. ತುಂಟ ನೋಡು, ಯಾರ ಮಾತು ಕೇಳಲ್ಲ. ನಿನ್ನ ಹತ್ತಿರ ಹೇಗೆ ಬೆಕ್ಕಿನ ಮರಿ ಇದ್ದಾಗೆ ಇರ್ತಾನೆ. ಮಕ್ಕಳ ಆಟವೇ ಆಟ ಅತ್ತೆ, ನೋಡೋದಕ್ಕೆ 2 ಕಣ್ಣು ಸಾಲದು. ನಿನಗೊಂದು ಗಂಡು ಎತ್ಕೊಡೋದನ್ನು ನಾನು ಬೇಗ ನೋಡಬೇಕು ಕಣೆ. ಅತ್ತೆಯ ಮಾತಿಗೆ ಆನಂದವಾದರೂ ತೋಡ್ಕೊಡದೆ ಅಚ್ಚಿ ನಸು ನಾಚಿದ್ಲು. ಶ್ರೀಕಂಠನದು ಒಂದು ದಾರಿಯಾಯಿತು. ವಿಶ್ವ ಜಗದೀಶ್ ಒಂದು ನೆಲೆ ಕಂಡ್ಕೊಂಡ್ಬಿಟ್ರೆ ಸಾಕು. ವಿಶ್ವನನ್ನು ಕಾಯಿಸಲ್ಲ. ಅವನಿಗೂ ಬೇಗ ಮದುವೆ ಮಾಡಿಬಿಡ್ತೀನಿ. ನನ್ನ ಮನೆ ನಂದ ಗೋಕುಲವಾಗಬೇಕು. ಕೈ ಕಾಲಿಗೆ ಮೊಮ್ಮಕ್ಕಳು
ತೂರಿಕೊಂಡು ಪೀಡಿಸುತ್ತಿದ್ರೆ ಚಂದ. ನಿಮ್ಮ ಬಾಯಲ್ಲಿ ಬಂದ ಹಾಗೆ ಆಗತ್ತೆ ಬಿಡಿಯತ್ತೆ. ನೀವು ಗಳಿಸಿಟ್ಟಿರೋ ಪುಣ್ಯ ಬಳಸ್ಕೊಂಡು ನಾವು ನಮ್ಮ ಮಕ್ಕಳು ಬಾಳಿ ಬದುಕ್ತೇವೆ. ದೇವಮ್ಮ ಪ್ರೀತಿಯಿಂದ ಸೊಸೆಯನ್ನು ನೆವರಿಸಿ ಮಲ್ಲಿಗೆಯಂಥ ಮನಸ್ಸು, ಮುತ್ತಿನಂಥ ಮಾತು ಎಂದು ಅಭಿಮಾನದಿಂದ ನುಡಿದ್ರು. ಅಜ್ಜಿ ಬಂದ ದಿನದಿಂದ ವಿಶ್ವನಾಥನಲ್ಲಿ ಏನೋ ಒಂದು ಬಗೆಯ ಒಳಗುದಿ ಆರಂಭವಾಗಿತ್ತು. ತನ್ನ ಅತೃಪ್ತಿ, ಅಸಂತೋಷದ ಕಾರಣವನ್ನು ಅವನೇ ಅರಿಯ. ತನ್ನ ಮನಸ್ಸಿನ ಆಸೆಯನ್ನು ಇತರರು ಅರ್ಥ ಮಾಡಿಕೊಂಡು ಅದನ್ನು ಪೂರೈಸಬೇಕೆಂದು ಅವನು ನಿರೀಕ್ಷಿಸುತ್ತಿದ್ದ. ಆ ಆಶಯವೇನೋ ಎಂಬುದು ಅವನಿಗೆ ಅರ್ಥವಾಗಿರಲಿಲ್ಲ. ಅವನ ಶೀಘ್ರ ಕೋಪಕ್ಕೆ ಎಲ್ಲರೂ ಹೆದರುತ್ತಿದ್ದರು. ಅದು ಯಾವ ಕಾಲಕ್ಕೆ ಹೇಗೆ ಸ್ಫೋಟವಾಗುತ್ತದೆ ಎಂಬುದೇ ದೊಡ್ಡ ಸಮಸ್ಯೆಯಾಗಿತ್ತು. ವಿನಾಕಾರಣ ಅವನು ಕೋಪಿಸಿಕೊಂಡು ಎಲ್ಲರ ಮನಸ್ಸಿಗೂ ವ್ಯಥೆಯುಂಟು ಮಾಡುತ್ತಿದ್ದ. ಕೋಪಿಷ್ಟನೆಂದು ಸಾಮಾನ್ಯವಾಗಿ ಎಲ್ಲರೂ ವಿಶ್ವನಾಥನಿಗೆ ಸೋತು ನಡೆಯುತ್ತಿದ್ದರು. ಆ ಉದಾರ ವರ್ತನೆ ಅವನಲ್ಲಿ ಅಹಂಕಾರ ಬೆಳೆಯೋದಕ್ಕೆ ಅವಕಾಶವಿತ್ತು. ಮಾತುಕತೆ, ಧೋರಣೆ, ನಡವಳಿಕೆ ಎಲ್ಲದರಿಂದಲೂ ಅಚ್ಚಿ ಎಲ್ಲರ ಗಮನ ಸೆಳೆದಿದ್ಲು. ದೇವಮ್ಮನವರು ಸೊಸೆಯ ಜೊತೆಯಲ್ಲಿ ಆದಷ್ಟು ಕಾಲ ಕಳೆಯುತ್ತಿದ್ದರಲ್ಲದೆ ಅವಳನ್ನು ಹಲವು ಬಗೆಯಲ್ಲಿ ಉಪಚರಿಸುತ್ತಿದ್ಲು. ಅಚ್ಚಿ ಮನೆಯಲ್ಲಿ ತನಗಿದ್ದ ಪ್ರಾಶಸ್ತ್ಯಕ್ಕೆ ಕೊಂದು ಬಂದಿತೆಂದು ಭಾವನೆ ವಿಶ್ವನಾಥನ ಮನಸ್ಸಿನಲ್ಲಿ ಬೇರೂರಿತು. ಕಾರಣ ಒದಗಲಿ ಒದಗದಿರಲಿ ಅವನು ತನ್ನ ಅಸಮಾಧಾನ ವ್ಯಕ್ತ ಮಾಡುತ್ತಿದ್ದ. ಅವನ ಸ್ವಭಾವ ಕಂಡು ಬೇಸರಗೊಳ್ಳುತ್ತಿದ್ದ ದೇವಮ್ಮನವರು ಆ ಹಾಳು ಕೋಪ ಇವನಿಗೆ ಎಲ್ಲಿಂದ ಬಂತೋ ಕಣೆ, ಮನೆಯಲ್ಲಿ ಯಾರೂ ಹೀಗಿಲ್ಲ ಎಂದು ನೊಂದುಕೊಳ್ಳುತ್ತಿದ್ದರು. ಒಂದು ದಿನ ಯಾವುದೋ ಹರಕೆ ಸಲ್ಲಿಸೋದಕ್ಕೆ ದೇವಮ್ಮನವರು ದೇವಸ್ಥಾನಕ್ಕೆ ಹೊರಟವರು. ಮನೆ ಕೆಲಸವೆಲ್ಲ ನಿನ್ನ ಮೇಲೆ ಬಿತ್ತಲ್ಲೇ ಅಚ್ಚಿ ಎಂದರು. ಅದಕ್ಕೇನತ್ತೆ, ಕೆಲಸ ಮಾಡಿದ್ರೆ ನನ್ನ ಕೈ ಸವಿದೋಗುತ್ತದೆಯೇ? ಇವತ್ತು ದೇವರನ್ನು ತೊಳಿಬೇಕಿತ್ತು, ನಾನು ತೊಳೆದಿರ್ತೇನೆ ಎಂದು ಅಜ್ಜಿ ಹೇಳಿದ್ಲು. ದೇವಮ್ಮನವರ ದೇವರುಗಳನ್ನು ತೊಳೆಯೋದು ಎಷ್ಟು ಹೊತ್ತಿನ ಕೆಲಸ ಎನ್ನುವ ಕಲ್ಪನೆ ಅಜ್ಜಿಗೆ ಇರಲಿಲ್ಲ. ಗೌರಿ ನರಸಿಂಹಯ್ಯನವರ ಮನೆಯಲ್ಲಿ ವಂಶ ಪಾರಂಪರ್ಯವಾಗಿ ಬಂದಿದ್ದ ಕಂಚು, ಹಿತ್ತಾಳೆ, ಪಂಚಲೋಹ, ಬೆಳ್ಳಿಯ ವಿಗ್ರಹಗಳು ಇದ್ದುದಲ್ಲದೆ ಹಲವಾರು ಸಾಲಿಗ್ರಾಮಗಳು ಇದ್ದವು. ದೇವಮ್ಮನವರು ಗಂಡನ ಮನೆಗೆ ಬರುವಾಗ ಕೆಲವು ದೇವರುಗಳನ್ನು ಜೊತೆಯಲ್ಲಿ ತಂದಿದ್ರು. ಅವರು ದೇವರ ಮನೆ ಒಂದು ಸಣ್ಣ ವಸ್ತು ಸಂಗ್ರಹಾಲಯವೇ ಆಗಿತ್ತು. ದೇವರನ್ನು ತೊಳೆಯುತ್ತಾ ದೇವಮ್ಮನವರು ಕುಳಿತರೆಂದರೆ ಅವರಿಗೆ ಹೊತ್ತಿನ ಪರಿವೇ ಮರೆತು ಹೋಗ್ತಿತ್ತು. ನರಸಿಂಹಯ್ಯನವರು ಒಮ್ಮೊಮ್ಮೆ ದೇವರು ತೊಳೆಯುತ್ತಾ ಕೂತಿದ್ದಾಳೋ ಸರಿ, ನೀವೆಲ್ಲ ಊಟಕ್ಕೆ ಕೇಳಿ ಎನ್ನುತ್ತಿದ್ರು. ಒಂದೊಂದು ವಿಗ್ರಹವನ್ನು ಕೈಗೆತ್ಕೊಂಡು ಚೆನ್ನಾಗಿ ಹುಳಿ ಇಟ್ಟು ತೊಳೆದು ಶುಭ್ರವಾದ ವಸ್ತ್ರದಿಂದ ಒರೆಸಬೇಕು. ಕಿಲುಬು ಧೂಳು ಕೊಡುವಿಕೊಂಡು ಮಿನುಗುತ್ತಿದ್ದ ವಿಗ್ರಹವನ್ನು ಒಂದೆರಡು ನಿಮಿಷಗಳಾದರೂ ಕೈಯಲ್ಲಿ ಹಿಡಿದು ಕಣ್ತುಂಬ ನೋಡಬೇಕು. ವಿಗ್ರಹಗಳನ್ನೆಲ್ಲ ಈ ಸೇವೆ ಮುಗಿಯುವ ವೇಳೆಗೆ 2-3 ಗಂಟೆಗಳಾಗ್ತಿತ್ತು. ಅತ್ತೆಯ ಹಾಗೆಯೇ ದೇವರನ್ನು ಚೆನ್ನಾಗಿ ತೊಳೆದಿಟ್ಟು ಅವರ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡಬೇಕೆಂದು ಅಚ್ಚಿ ನಿರ್ಧರಿಸಿದ್ಲು. 10 ಗಂಟೆ ಹೊಡೆದಿದ್ದು ಕೇಳಿಸಿದೊಡನೆಯೇ ಅಚ್ಚಿ ದಡಕ್ಕನೆ ಮೇಲಕ್ಕೆದ್ದು ಅಡಿಗೆಯ ಮನೆಗೆ ಧಾವಿಸಿದ್ಲು. ಅನ್ನ ಆಗಲೇ ಸ್ವಲ್ಪ ಮಿಡ್ಡಿಯಾಗಿತ್ತು. ಬೇಳೆ ಇನ್ನೂ ಬೆಂದಿರಲಿಲ್ಲ. ಜಗದೀಶ್, ವಿಶ್ವನಾಥ್ ಅಡಿಗೆಯ ಮನೆಗೆ ಬಂದು ಸ್ಕೂಲಿಗೆ ಹೊತ್ತಾಯಿತು ಅತ್ತಿಗೆ ಎಂದು ತಟ್ಟೆಗಳನ್ನು ಹಾಕ್ಕೊಂಡು ಕುಳಿತರು. ಉಪ್ಪು, ಉಪ್ಪಿನಕಾಯಿ, ಚಟ್ನಿ ಪುಡಿ ಬಡಿಸಿ ಅಚ್ಚಿ ಅನ್ನ ಬಡಿಸಿ ಮೇಲೆ ತುಪ್ಪ ಹಾಕಿ, ಇನ್ನೂ ಸಾರಾಗಿಲ್ಲ, ಉಪ್ಪು ತುಪ್ಪದಲ್ಲಿ ಊಟ ಮಾಡಿ ಉಪ್ಪಿನಕಾಯಿ ರಸದಲ್ಲಿ ಕಲಿಸ್ಕೊಳ್ಳಿ, ಮೊಸರಿದೆ ಹಾಕ್ತೀನಿ ಎಂದ್ಲು. ಜಗದೀಶ್ ಮುದ್ದೆಯನ್ನು ಬಿಡಿಸಿ ಆರಲು ಬಿಟ್ಟ. ವಿಶ್ವನಾಥ್ ಅನ್ನ ಮುಟ್ಟಿ ನೋಡಿ, ಇದೇನು ಅಸಹ್ಯ, ಗೋಂದ್ ಇದ್ದಾಗಿದೆ ಎಂದ. ಅನ್ನ ಸ್ವಲ್ಪ ಮಿಡ್ಡಿಯಾಯಿತು, ಆರಿದ್ರೆ ಸರಿ ಹೋಗುತ್ತದೆ. ಸರಿ, ಇದಕ್ಕೆ ಸಾರ್ಗತಿ ಇಲ್ವೋ? ದೇವರನ್ನು ತೊಳಿತಾ ಕೂತ್ಬಿಟ್ಟೆ ವಿಶ್ವ, ಅಡಿಗೆ ಆಗಲಿಲ್ಲ. ಇದೊಂದು ದಿವಸ ಸರಿ ಹೊಂದಿಸ್ಕೊಂಡು ಹೋಗಪ್ಪ. ಮಧ್ಯಾಹ್ನ ನೀನು ಸ್ಕೂಲಿಂದ ಬರುವ ಹೊತ್ತಿಗೆ ಎಲ್ಲ ಅಡಿಗೆ ಆಗಿರುತ್ತೆ. ಜಗದೀಶ್ ಉಪ್ಪಿನಕಾಯಿ ರಸದಲ್ಲಿ ಅನ್ನ ಕಲಸಿ ಹೊಡೆಯುತ್ತಾ, ಒಂದು ದಿವಸಕ್ಕೇನೋ ಹೊಡೆಯೋ ವಿಶ್ವ ಎಂದ. ಆ ಅನ್ನ ಯಾರಾದರೂ ಗೋಪಾಲ್ದವರು ತಿನ್ನಬೇಕು ಎಂದೆನ್ನುತ್ತಾ ಮೇಲಕ್ಕೆದ್ದು ಹೊರಟೇ ಬಿಟ್ಟ. ಅಚ್ಚಿ ಅವನನ್ನೇ ಹಿಂಬಾಲಿಸಿ ಅಂಗಲಾಚಿ ಬೇಡಿದ್ಲು. ನೀನು ಮಾಡಿರೋ ಅನ್ನ ನೀನೇ ತಿನ್ನು ಅತ್ಗೆ ಎಂದು ಕಟುವಾಗಿ ನುಡಿದು ಬಟ್ಟೆ ಹಾಕೊಂಡು ಶಾಲೆಗೆ ಹೊರಟುಬಿಟ್ಟ.
ಹೊಕ್ಕಿ ಬರುತ್ತಿದ್ದ ದುಃಖವನ್ನು ಜಗದೀಶನ ಮುಂದೆ ತೋರಿಸಿಕೊಳ್ಳಬಾರದೆಂದು ಅಚ್ಚಿ ಮಾಡಿದ ಪ್ರಯತ್ನ ಸಫಲವಾಗಲಿಲ್ಲ. ಅವಳ ಕಣ್ಗಳಿಂದ ಹೊರಟಿದ್ದ ಪ್ರವಾಹ ಕಂಡು ಜಗದೀಶ್, ಅವನದು ಯಾವ ಲೆಕ್ಕ ಬಿಡು ಅದ್ಕೆ, ಮಧ್ಯಾಹ್ನ ಬಂದು 1-2 ಗಿಟ್ಟಿಸ್ತಾನೆ ಎಂದು ಸಮಾಧಾನ ಹೇಳ್ದ. ಅಚ್ಚಿ ಮಿಡ್ಡಿಯನ್ನು ಸರಿಪಡಿಸಿ ಉಳಿದ ಅಡಿಗೆ ಮಾಡಿಟ್ಲು. ದೇವರ ಸೇವೆ ಮುಗಿಸ್ಕೊಂಡು ಬಂದ ದೇವಮ್ಮನವರು ಮನೆಯ ದೇವರುಗಳನ್ನು ಕಂಡು ಸಂತೃಪ್ತರಾಗಿ, ಬಲು ಚೆನ್ನಾಗಿ ತೊಳೆದಿಟ್ಟಿದ್ದಿ ಕಣೆ ಅಚ್ಚಿ ಎಂದರು. ನೀವು ಮಾವನವರು ಕುಳಿತುಕೊಳ್ಳಿಯಮ್ಮ, ಬಡಿಸ್ತೇನೆ. ನನಗೇನೋ ಅವಸರ, ಶ್ರೀಕಂಠನು ಬರಲಿ, ಅವರು ಎಷ್ಟೊತ್ತಿಗೆ ಬರ್ತಾರೋ ಏನೋ, ನೀವು ಕುಳಿತುಕೊಳ್ಳಿ, ಅವರು ಬಂದಾಗ ನಾನು ಬಡಿಸ್ತೀನಿ. ವಿಶ್ವ ಜಗದೀಶ್ ಊಟ ಮಾಡಿಕೊಂಡು ಹೋದರೆ ಅಚ್ಚಿ ಯಾವುದನ್ನು ಮರೆಮಾಚದೆ ಅವರ ಊಟದ ವಿಷಯ ಹೇಳಿ, ನನ್ನಿಂದ ವಿಶ್ವನಿಗೆ ಉಪವಾಸವಾಯಿತು ಎಂದ್ಲು. ಆದ್ರಾಯ್ತು, ಸುಮ್ಮನಿರು, ಅವನು ಕೋಪಕ್ಕಿಷ್ಟು ಕತ್ತೆ ಹಾಗೆ ಬೆಳೆದಿದ್ದಾನೆ. ಜಗದೀಶನಿಗೆ ತಿಳಿಯೋ ಅಷ್ಟು ಅವನಿಗೆ ತಿಳಿಬೇಡ್ವೆ ಎಂದರು. ಅತ್ತೆ ಮಾವನಿಗೆ ಬಡಿಸೋದು ಮುಗಿದ ಮೇಲೆ ಮನೆಗೆ ಬಂದ ಗಂಡನಿಗೆ ಸ್ಥಾನಕ್ಕೆ ನೀರಿಟ್ಟು ಊಟಕ್ಕೆ ಬಡಿಸಿದ್ಲು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.